10ನೇ ತರಗತಿಯ ಜೀವವಿಜ್ಞಾನದ ಒಂದು ಪಾಠ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ. ಈ ಒಂದು ಅಧ್ಯಾಯದ ಮೇಲೆ ಕೆಲವು ಆಸಕ್ತಿಯುತ ವಿಷಯಗಳನ್ನು ಚರ್ಚಿಸೋಣ. ಪ್ರಸ್ತುತಿ ನಾನು ಶ್ರೀ ರಾಜು ಭೂಶೆಟ್ಟಿ. ಮುಖ್ಯವಾಗಿ ಗಮನಿಸಬೇಕು ಏನು ಅಂತಂದರೆ, ಯಾವುದೇ ಒಂದು ಜೀವಿ ಬದುಕುಳಿಬೇಕು ಅಂತಂದರೆ ಅದು ಕೆಲವು ಜೀವಕ್ರಿಯೆಗಳನ್ನು ನಡೆಸಬೇಕಾಗತ್ತೆ. ಅದು ಅನಿವಾರ್ಯವೂ ಕೂಡ ಹೌದು. ಯಾವ ಜೀವಕ್ರಿಯೆಗಳು ಅಂತಂದರೆ ಪೋಷಣೆ ಬೇಕಾಗತ್ತೆ, ಅಂದರೆ ಆಹಾರವನ್ನು ಸ್ವೀಕರಿಸಬೇಕು, ಉಸಿರಾಟ ಕ್ರಿಯೆಯನ್ನು ನಿರ್ವಹಿಸಬೇಕಾಗತ್ತೆ, ಅದರ ಜೊತೆಗೆ ವಿಸರ್ಜನಾ ಕ್ರಿಯೆ ನಡಿಬೇಕು. ನಂತರ ಭಾಳ ಮಹತ್ವದ್ದು ಅಂದರೆ ರಕ್ತ ಪರಿಚಲನಾ ಕ್ರಿಯೆಯನ್ನು ಕೂಡ ಅದು ನಡೆಸಬೇಕಾಗತ್ತೆ ಅಂತೇಳಿ ನಾವು ಹೇಳ್ತೇವೆ. ಅಂದರೆ ಆ ಜೀವಿ ಬದುಕುಳಿಯಲಿಕ್ಕೆ ಆಹಾರ ಸ್ವೀಕರಿಸುವುದು, ಉಸಿರಾಟ ಕ್ರಿಯೆ, ವಿಸರ್ಜನೆ, ರಕ್ತ ಪರಿಚಲನೆ ಇವೆಲ್ಲವೂ ಅತ್ಯಗತ್ಯವೂ ಹೌದು, ಅನಿವಾರ್ಯವೂ ಕೂಡ ಹೌದು. ಆದರೆ ಜೀವಿ ಬದುಕುಳಿಬೇಕು ಅಂದರೆ ಸಂತಾನೋತ್ಪತ್ತಿ ಎನ್ನುವಂಥದ್ದು ಅಗತ್ಯವಾದಂಥ ಕ್ರಿಯೆ ಅಂತೂ ಅಲ್ಲ. ಸಂತಾನೋತ್ಪತ್ತಿ ಅನಿವಾರ್ಯವೂ ಅಲ್ಲ, ಅಗತ್ಯವೂ ಅಲ್ಲ. ಹಾಗಾದರೆ ಜೀವಿಗಳು ಸಂತಾನೋತ್ಪತ್ತಿ ಕ್ರಿಯೆಯನ್ನು ಏಕೆ ನಡೆಸುತ್ತೆ ಅನ್ನುವಂಥದ್ದು, ಸಂತಾನೋತ್ಪತ್ತಿ ಏಕೆ ಅಗತ್ಯವಾಗಿದೆ ಎನ್ನುವಂಥ ಒಂದು ಪ್ರಶ್ನೆ ನಮ್ಮೆದುರು ಇರುತ್ತೆ. ಹಾಗಾದರೆ ಜೀವಿಗಳು ಬದುಕುಳಿಯಬೇಕೆಂದರೆ ಸಂತಾನೋತ್ಪತ್ತಿ ಅಗತ್ಯವಿಲ್ಲ ಎಂದು ನಾವು ಹೇಳುತ್ತೇವೆ. ಇನ್ನು ಯಾವ ಒಂದು ಅನಿವಾರ್ಯತೆಗೆ ಜೀವಿಗಳು ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸಬೇಕಾಗತ್ತೆ ಎಂಬುದು ಮೂಲವಾಗಿ ಉದ್ಭವಿಸುವ ಪ್ರಶ್ನೆ. ಅದರಲ್ಲೂ ಮುಖ್ಯವಾಗಿ ನಾವು ಏನು ಹೇಳ್ತೀವಿ ಅಂತಂದರೆ, ಪ್ರಭೇದಗಳು, ಸ್ಪೀಸಿಸ್ ಅಂತ ಏನು ಹೇಳ್ತೇವಲ್ಲ, ಪ್ರಭೇದಗಳು ಉಳಿಯಬೇಕು ಅಂದರೆ ಜೀವಿಗಳು ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸಲೇಬೇಕು, ಅದು ಅತ್ಯಗತ್ಯ ಅಂತೇಳಿ ನಾವು ಹೇಳ್ತೇವೆ. ಅಂತಂದರೆ ಸೊ ಈ ರೀಪ್ರೊಡಕ್ಷನ್ ಈಸ್ ನೀಡೆಡ್ ಫಾರ್ ದ ಸ್ಪೀಸಿಸ್ ಟು ಸ್ಟೇ ಅಲೈವ್ ಅಂತೇಳಿ ನಾವು ಹೇಳ್ತೇವೆ. ಇದಕ್ಕಾಗಿ ನಾವು ಒಂದು ಉದಾಹರಣೆಯ ಮೂಲಕ ಸಂತಾನೋತ್ಪತ್ತಿಯ ಅಗತ್ಯ ಏನು ಎಂಬುದನ್ನು ನಾವು ನೋಡೋದಾದರೆ, ಈ ಒಂದು ಚಿತ್ರದಲ್ಲಿ ತಾವು ಗಮನಿಸ್ಬೋದು. ಇಲ್ಲಿ ಜಿಂಕೆಗಳ ಒಂದು ಗುಂಪು, ಜಿಂಕೆಗಳು ಅಂತ ಏನು ಹೇಳ್ತೇವಲ್ಲ, ಜಿಂಕೆಗಳ ಒಂದು ಗುಂಪನ್ನು ತಾವು ಇಲ್ಲಿ ಗಮನಿಸ್ಬೋದು. ಕಾಡಿನಲ್ಲಿ ಜಿಂಕೆಗಳ ಗುಂಪಿದೆ ಎಂದು ನಾವು ಭಾವಿಸೋಣ. ಅವು ಬದುಕುಳಿಯಲು ಸಂತಾನೋತ್ಪತ್ತಿ ಅಗತ್ಯ ಇಲ್ಲ ಅಂತೇಳಿ ನಾವು ಹೇಳ್ತೇವೆ. ಒಂದು ವೇಳೆ ಸಂತಾನೋತ್ಪತ್ತಿ ಮಾಡದಿದ್ದರೆ ಏನಾಗ್ಬೋದು, ಈ ಒಂದು ಜಿಂಕೆಗಳ ಪ್ರಭೇದಗಳಿಗೆ ಏನಾಗ್ಬೋದು ಎಂಬುದನ್ನು ನಾವು ನೋಡಿದ್ದೀವಿ ಅಂತಂದರೆ, ದಿನಗಳು ಗತಿಸಿದಂತೆ ಈ ಜಿಂಕೆಗಳಿಗೆ ವಯಸ್ಸಾಗ್ತಾ ಹೋಗ್ಬೋದು, ವಯಸ್ಸಾಗಿ ಆ ಜಿಂಕೆಗಳು ಸಾಯಬಹುದು ಅನ್ನುವಂಥದ್ದು ಒಂದು. ನಂತರ ಕೆಲವು ನೈಸರ್ಗಿಕ ವೈಪರೀತ್ಯಗಳ ಕಾರಣ, ಹವಾಮಾನಗಳ ವೈಪರೀತ್ಯದ ಕಾರಣ ಈ ಜಿಂಕೆಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವಾಗದೇ ಇರುವುದರಿಂದ ಅವುಗಳಿಂದನೂ ಕೂಡ ಇವುಗಳ ಪ್ರಭೇದ ಏನಾಗ್ಬೋದು ಅಂದರೆ ಅದು ಕಡಿಮೆ ಆಗ್ತಾ ಹೋಗ್ಬೋದು ಅಥವಾ ನಾಶ ಆಗ್ಬೋದು ಅಂತೇಳಿ ನಾವು ಹೇಳ್ತೇವೆ. ಇನ್ನೊಂದು ಭಾಳ ಮುಖ್ಯವಾದಂಥ ಕಾರಣವನ್ನು ನಾವು ಗಮನಿಸಬೇಕಾಗತ್ತೆ. ಏನು ಅಂತಂದರೆ, ಈ ಒಂದು ಚಿತ್ರದಲ್ಲಿ ತಾವು ನೋಡ್ಬೋದು, ಏನಾಗತ್ತೆ ಅಂದರೆ ಇವು ಪರಭಕ್ಷಕ ಪ್ರಾಣಿಗಳ ದಾಳಿಯಿಂದಲೂ ಕೂಡ ಏನಾಗತ್ತೆ ಅಂದರೆ ಜಿಂಕೆಗಳು ತಮ್ಮ ಸಂಖ್ಯೆ ಕಡಿಮೆಗೊಳಿಸ್ಕೊಳ್ತಾ ಹೋಗುತ್ತೆ ಅಂತೇಳಿ ನಾವು ಹೇಳ್ತೇವೆ. ಅಂದರೆ ಇಲ್ಲಿ ಚಿತ್ರದಲ್ಲಿ ನಾವು ನೋಡ್ಬೋದು, ಪರಭಕ್ಷಕ ಪ್ರಾಣಿ ಅಂದರೆ ಸಿಂಹಗಳು ಏನು ಮಾಡುತ್ತೆ ಅಂದರೆ, ಸಿಂಹದಂಥ ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ, ಅದಿಲ್ಲಿ ಚಿತ್ರದಲ್ಲಿ ನೋಡ್ಬೋದು, ಆಹಾರಕ್ಕಾಗಿ ಈ ಸಿಂಹ ಏನಿದೆ ಜಿಂಕೆ ಮೇಲೆ ದಾಳಿ ಮಾಡ್ತಾ ಇದೆ ಅಂತೇಳಿ ನಾವು ಹೇಳ್ತೇವೆ. ಅಂದರೆ ಗಮನಿಸಬೇಕು, ಈ ಪರಭಕ್ಷಕ ಪ್ರಾಣಿಗಳ ದಾಳಿಯಿಂದನೂ ಕೂಡ ಜಿಂಕೆಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ಬೋದು ಅಥವಾ ಸಂಖ್ಯೆ ಕ್ಷೀಣಿಸ್ತಾ ಹೋಗ್ಬೋದು. ಅಂದರೆ ಪರಭಕ್ಷಕ ಪ್ರಾಣಿಗಳು ಅಂದರೆ ಇಲ್ಲಿ ಕೆಲವು ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು ಏನಿರುತ್ತೆ ಕಾಡಿನಲ್ಲಿ, ಈ ಮಾಂಸಾಹಾರಿ ಪ್ರಾಣಿಗಳು ಏನು ಮಾಡುತ್ತೆ ಅಂದರೆ ಬೇರೊಂದು ಪ್ರಾಣಿಗಳನ್ನು ಆಹಾರಕ್ಕಾಗಿ ಅವಲಂಬಿಸಿರುತ್ತೆ. ಈಗ ಸಿಂಹಗಳನ್ನು ನಾವು ನೋಡ್ಬೋದು, ಸಿಂಹಗಳು ಏನು ಮಾಡುತ್ತೆ ಅಂದರೆ ಈ ಜಿಂಕೆಗಳ ಮೇಲೆ ದಾಳಿ ಮಾಡಿ ತಮ್ಮ ಆಹಾರವನ್ನು ಅವು ಪಡೆದುಕೊಳ್ಳುತ್ತೆ ಅಂತೇಳಿ ನಾವು ಹೇಳ್ತೇವೆ. ಇದರಿಂದಾಗಿ ಜಿಂಕೆಗಳ ಪ್ರಭೇದಗಳು ಏನಾಗುತ್ತೆ ಅಂದರೆ ಕ್ಷೀಣಿಸ್ತಾ ಹೋಗುತ್ತೆ, ಅದು ಕೊನೆಗೆ ನಶಿಸಿನೂ ಕೂಡ ಹೋಗ್ಬೋದು ಅಂತೇಳಿ ನಾವು ಹೇಳ್ತೇವೆ. ಇಲ್ಲಿ ಗಮನಿಸಬೇಕು, ಕೇವಲ
ಜಿಂಕೆಗಳ ಪ್ರಭೇದ ನಾಶ ಮಾತ್ರ ಆಗುವುದಿಲ್ಲ, ಇಲ್ಲೇನಾಗತ್ತೆ ಅಂದರೆ ಆಹಾರಕ್ಕಾಗಿ ಜಿಂಕೆಯನ್ನು ಅವಲಂಬಿಸಿರುವಂಥ ಪ್ರಾಣಿಗಳು ಕೂಡ ನಾಶ ಹೊಂದುತ್ತವೆ ಎಂಬುದನ್ನು ನಾವು ಗಮನಿಸಬೇಕು. ಒಂದು ವೇಳೆ ಜಿಂಕೆಗಳ ಸಂಖ್ಯೆ ಇಲ್ಲದಾಗೆ ಆಯಿತು ಕಾಡಿನಲ್ಲಿ ಅಂತ ಅಂದ್ಕೊಂಡಾಗ ಈ ಜಿಂಕೆಯನ್ನು ಆಹಾರಕ್ಕಾಗಿ ಅವಲಂಬಿಸಿರುವಂಥ ಪ್ರಾಣಿಗಳ ಗತಿ ಏನು? ಈ ಆಹಾರಕ್ಕಾಗಿ ಅವಲಂಬಿಸಿರುವ ಪ್ರಾಣಿಗಳು ಕೂಡ ಏನಾಗತ್ತೆ ಅಂದರೆ ನಾಶ ಆಗತ್ತಾ ಹೋಗುತ್ತೆ. ಅಂದರೆ ಒಂದು ಪ್ರಾಣಿಯನ್ನು ಭಕ್ಷಿಸಿ ಇನ್ನೊಂದು ಪ್ರಾಣಿ ಬದುಕುವುದರಿಂದ ಅಲ್ಲಿ ಏನಿರುತ್ತೆ ಅಂದರೆ ಈ ಒಂದು ಪ್ರಾಣಿಗಳ ಸಂಖ್ಯೆ ಸಮತೋಲನ ಕಾಯ್ದುಕೊಳ್ಳುವುದು ಅತಿ ಅಗತ್ಯ ಅಂತೇಳಿ ನಾವು ಹೇಳ್ತೇವೆ. ಪರಿಸರ ವ್ಯವಸ್ಥೆ ಸಮತೋಲನ ಕಾಯ್ದುಕೊಳ್ಬೇಕಾಗತ್ತೆ. ಇದರಿಂದಾಗಿ ಪರಿಸರ ವ್ಯವಸ್ಥೆಯ ಮೇಲೆಯೂ ಕೂಡ ಏನಾಗತ್ತೆ ಅಂದರೆ ಪ್ರಾಣಿಗಳ ಒಂದು ಸಂಖ್ಯೆ ಕಡಿಮೆ ಮತ್ತು ಹೆಚ್ಚಿಗೆ ಆಗುವಂಥ ಈ ಒಂದು ಸಂಖ್ಯೆಯ ಒಂದು ಅದಲು ಬದಲಿನಿಂದ ಅಲ್ಲಿ ಪರಿಸರ ವ್ಯವಸ್ಥೆಯ ಮೇಲೂ ಕೂಡ ದುಷ್ಪರಿಣಾಮ ಬೀರತ್ತೆ ಅಂತೇಳಿ ನಾವು ಹೇಳ್ತೇವೆ. ಹೀಗಾಗಿ ಇಲ್ಲೇನಾಗತ್ತೆ ಅಂದರೆ ಜಿಂಕೆಯು ಸಂತಾನೋತ್ಪತ್ತಿ ಕ್ರಿಯೆ ನಡೆಸುವುದರಿಂದ ಹೆಚ್ಚು ಹೆಚ್ಚು ಜಿಂಕೆಯ ಮರಿಗಳಿಗೆ ಜನ್ಮವನ್ನು ನೀಡತ್ತೆ ಅಂತೇಳಿ ನಾವು ಹೇಳ್ತೇವೆ. ಇಲ್ಲಿ ಜಿಂಕೆಗಳ ಒಂದು ಸಮೂಹವನ್ನು ನಾವು ನೋಡ್ಬೋದು. ಸೊ ಇಲ್ಲೇನಾಗತ್ತೆ ಅಂದರೆ ಹೆಚ್ಚು ಹೆಚ್ಚು ಮರಿಗಳಿಗೆ ಜನ್ಮ ನೀಡುವುದರಿಂದ ಈ ಜಿಂಕೆಗಳ ಸಂಖ್ಯೆನೂ ಕೂಡ ಏನಾಗತ್ತೆ ಅಂದರೆ ಹೆಚ್ಚಿಗೆ ಆಗತ್ತಾ ಹೋಗತ್ತೆ ಅಂತೇಳಿ ನಾವು ಹೇಳ್ತೇವೆ. ಅಂದರೆ ಸಂತಾನೋತ್ಪತ್ತಿ ಕ್ರಿಯೆಯಿಂದ ಅವುಗಳು ಏನು ಮಾಡುತ್ತೆ ಅಂದರೆ ಯಾವುದೇ ಪ್ರಾಣಿ ಇರ್ಬೋದು ಅಥವಾ ಈ ಒಂದು ಉದಾಹರಣೆಯಲ್ಲಿ ಜಿಂಕೆಯನ್ನು ನಾವು ಗಮನಿಸೋದಾದರೆ ಸಂತಾನೋತ್ಪತ್ತಿ ಕ್ರಿಯೆಗಳಿಂದ ಅವು ತಮ್ಮ ಸಂಖ್ಯೆಯನ್ನು ವೃದ್ಧಿಸ್ಕೊಳ್ತವೆ. ಹೀಗಾಗಿ ಜಿಂಕೆಗಳಲ್ಲಿ ಕೆಲವುಗಳನ್ನು ಇತರೆ ಪ್ರಾಣಿಗಳು ಬೇಟೆಯಾಡುತ್ತಾ ಆಹಾರ ಪಡೆದುಕೊಂಡರೂ ಕೂಡ ಇವುಗಳ ಪ್ರಭೇದದಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಇವುಗಳ ಪ್ರಭೇದಗಳು ಉಳಿಯುವುದರಿಂದ ಅವು ಮತ್ತೆ ಏನಾಗತ್ತೆ ಅಂದರೆ ಸಂತಾನೋತ್ಪತ್ತಿ ಮೂಲಕ ತಮ್ಮ ಸಂಖ್ಯೆಯನ್ನು ವೃದ್ಧಿಸ್ಕೊಳ್ತವೆ. ಹೀಗಾಗಿ ಪ್ರಭೇದಗಳ ಉಳಿವಿಗೆ ಸಂತಾನೋತ್ಪತ್ತಿ ಎಂಬುದು ಅತ್ಯಗತ್ಯವಾಗಿದೆ ಎಂಬುದನ್ನು ನಾವು ನಿರ್ಣಯಿಸಬೇಕಾಗತ್ತೆ. ಹಾಗಾದರೆ ಒಂದು ನಿರ್ಣಯಕ್ಕೆ ನಾವು ಬಂದ್ವಿ. ಏನು ಅಂತಂದರೆ ಸಂತಾನೋತ್ಪತ್ತಿ ಕ್ರಿಯೆ ಎದಕ್ಕೆ ಬೇಕು ಅಂದರೆ ಪ್ರಭೇದಗಳ ಉಳಿವಿಗೆ ಸಂತಾನೋತ್ಪತ್ತಿ ಎಂಬುದು ಅತ್ಯಗತ್ಯವಾಗಿ ಬೇಕಾಗತ್ತೆ, ಅದು ಅನಿವಾರ್ಯವೂ ಕೂಡ ಅಂತೇಳಿ ನಾವು ಹೇಳ್ತೇವೆ. ಅಷ್ಟೇ ಅಲ್ಲ, ಸಂತಾನೋತ್ಪತ್ತಿಯಿಂದ ಮುಂದೆ ಒಂದು ಭಾಳ ಮಹತ್ವವಾದಂಥ ಪ್ರಕ್ರಿಯೆ ಜರುಗತ್ತೆ. ಅದನ್ನೇ ನಾವು ಏನು ಹೇಳ್ತೀವಿ ಅಂದರೆ ಜೀವ ವಿಕಾಸ. ಸಂತಾನೋತ್ಪತ್ತಿಯು ಏನಾಗತ್ತೆ ಅಂದರೆ ಜೀವ ವಿಕಾಸಕ್ಕೂ ಕೂಡ ಕಾರಣ ಆಗತ್ತೆ. ಜೀವ ವಿಕಾಸ ಇದನ್ನು ಇಂಗ್ಲೀಷ್ನಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ವಿ ಕಾಲ್ ಇಟ್ ಆಸ್ ಎವಲ್ಯೂಷನ್. ಸೊ ಜೀವ ವಿಕಾಸವನ್ನು ಆ ಕ್ರಿಯೆ ನಡೀಬೇಕಂದ್ರೂ ಕೂಡ ಸಂತಾನೋತ್ಪತ್ತಿ ಅನಿವಾರ್ಯ ಅಂತೇಳಿ ನಾವು ಹೇಳ್ತೇವೆ. ಅಂದರೆ ಸಂತಾನೋತ್ಪತ್ತಿಯಿಂದ ಹೊಸದೊಂದು ಜೀವಿ ಜನಿಸಿದಾಗ ಅದೇನಾಗತ್ತೆ ಅಂದರೆ ಸ್ವಲ್ಪ ತನ್ನ ಒಂದು ಪಾಲಕರಿಗಿಂತನೂ ಕೂಡ ಅಂದರೆ ತಂದೆ ತಾಯಿಗಿಂತನೂ ವಿಭಿನ್ನವಾಗಿರುತ್ತೆ ಅಂತೇಳಿ ನಾವು ಹೇಳ್ತೇವೆ. ಯಾವುದೇ ಒಂದು ಜೀವಿ ಇನ್ನೊಂದು ಜೀವಿಗೆ ಹೊಸದೊಂದು ಜೀವಿಗೆ ಜನ್ಮ ನೀಡಿದಾಗ ಅದು ಸಂಪೂರ್ಣವಾಗಿ ಅದು ತನ್ನ ಪಾಲಕರನ್ನೇ ಹೋಲದೆ ಅಲ್ಲಿ ಏನಿರುತ್ತೆ ಅಂದರೆ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಇದನ್ನೇ ನಾವು ಏನಂತ ಕರೆದ್ವಿ ಅಂತಂದರೆ ಭಿನ್ನತೆ ಅಂತೇಳಿ ಕರೆದ್ವಿ. ಭಿನ್ನತೆ ಇರುತ್ತೆ ಅಂದರೆ ನಾಟ್ ಎಕ್ಸಾಕ್ಟ್ಲಿ ಸೇಮ್ ಆ್ಯಸ್ ಪೇರೆಂಟ್ಸ್. ಅವರ ತಂದೆ ತಾಯಿ ಅಂತಲೇ ಆ ಜೀವಿ ಇರುವುದಿಲ್ಲ, ಅದರಲ್ಲಿ ಸ್ವಲ್ಪ ಏನಿರುತ್ತೆ ಅಂದರೆ ವ್ಯತ್ಯಾಸಗಳಿರುತ್ತೆ ಹೊಸ ಜೀವಿಯಲ್ಲಿ. ಅದನ್ನೇ ನಾವು ಭಿನ್ನತೆ ಅಂತ ಕರಿತೇವೆ. ಅದೇನಾಗತ್ತೆ ಅಂದರೆ ಭಿನ್ನತೆಗಳು ಪೀಳಿಗೆಯಿಂದ ಪೀಳಿಗೆಗೆ ಏನಾಗತ್ತೆ ಅಂದರೆ ಭಿನ್ನತೆ ಸಾಗ್ತಾ ಹೋಗತ್ತೆ. ಅದು ಮಿಲಿಯನ್ ವರ್ಷಗಳ ನಂತರ, ಹಲವಾರು ಮಿಲಿಯನ್ ವರ್ಷಗಳ ನಂತರ ಅಥವಾ ಮಿಲಿಯನ್ ಗಟ್ಟಲೆ ಪೀಳಿಗೆಗಳ ನಂತರ ಅಂತಲೂ ನಾವು ಹೇಳ್ಬೋದು. ಹಲವಾರು ಮಿಲಿಯನ್ ವರ್ಷಗಳ ನಂತರ ಈ ವ್ಯತ್ಯಾಸಗಳು ಏನಿರುತ್ತೆ ಜೀವಿಗಳಲ್ಲಿ ವ್ಯತ್ಯಾಸಗಳು ಅವು ಮುಂದುವರೆತಾ ಹೋಗಿ ಹೊಸ ಪ್ರಭೇದಗಳು ಬರ್ತವೆ. ಇದನ್ನೇ ನಾವು ಏನಂತ ಕರೆದ್ವಿ ಅಂದರೆ ಜೀವ ವಿಕಾಸ ಅಂತೇಳಿ ನಾವು ಕರಿತೇವೆ. ಜೀವ ವಿಕಾಸ ಅಂತೇಳಿ ಕರಿತೇವೆ. ಹೀಗಾಗಿ ವಿಭಿನ್ನವಾದ ಪ್ರಭೇದಗಳನ್ನು ಇಂದು ನಾವು ನೋಡುತ್ತಿದ್ದೇವೆ ಅಂದರೆ ಅದಕ್ಕೆ ಕಾರಣ ಜೀವ ವಿಕಾಸ ಅಂತಲೇ ನಾವು ಹೇಳುತ್ತೇವೆ. ಸೊ ಒಂದು ವೇಳೆ ಸಂತಾನೋತ್ಪತ್ತಿ ಕ್ರಿಯೆ ಇಲ್ಲದೆ ಹೋಗಿದ್ರೆ ದೇರ್ ಈಸ್ ನೋ ಎವಲ್ಯೂಷನ್, ಜೀವ ವಿಕಾಸ ಎಂಬುದು ಕೂಡ ಇರುತ್ತಿರಲಿಲ್ಲ ಎಂದು ನಾವು ಹೇಳುತ್ತೇವೆ. ಹಾಗಾದರೆ ಮುಖ್ಯವಾಗಿ ಗಮನಿಸಬೇಕು,
ಜೀವಿಗಳು ಏಕೆ ಸಂತಾನೋತ್ಪತ್ತಿ ಮಾಡ್ತವೆ, ಸಂತಾನೋತ್ಪತ್ತಿಯ ಅಗತ್ಯ ಏನು ಅಂತ ಪ್ರಶ್ನಿಸಿದಾಗ ನಾವು ಸ್ಪಷ್ಟವಾಗಿ ಉತ್ತರಿಸಬೇಕಾಗತ್ತೆ. ಏನು ಅಂತಂದರೆ, ಒಂದು ಅವುಗಳ ಪ್ರಭೇದಗಳ ಉಳಿವಿಗೆ ಪ್ರಭೇದಗಳ ಉಳಿವಿಗೆ ಸಂತಾನೋತ್ಪತ್ತಿ ಅಗತ್ಯ. ನಂತರ ಮುಖ್ಯವಾಗಿ ಏನು ಹೇಳಿದ್ವಿ ಅಂತಂದರೆ, ಜೀವ ವಿಕಾಸ ಕ್ರಿಯೆ ನಡಿಬೇಕು ಅಂದರೂ ಕೂಡ ಸಂತಾನೋತ್ಪತ್ತಿ ಅಗತ್ಯ ಅಂತೇಳಿ ನಾವು ಹೇಳ್ತೇವೆ. ಆದರೆ ಜೀವಿಗಳು ಬದುಕುಳಿಯಲು ಸಂತಾನೋತ್ಪತ್ತಿ ಅನಿವಾರ್ಯವೂ ಅಲ್ಲ, ಅಗತ್ಯವೂ ಅಲ್ಲ ಎಂಬ ನಿರ್ಣಯವನ್ನು ನಾವು ತೆಗೆದುಕೊಳ್ತೇವೆ. ಸೊ ಈ ರೀತಿ ಇನ್ನೂ ಹಲವಾರು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.